ಸಾರ್ವಜನಿಕ ಸ್ವತ್ತು. ಉಪಯೋಗಿಸಿದ ಮೇಲೆ ನೀರನ್ನು ಸರಿಯಾಗಿ ಕಣ್ ಕಾಣಲ್ವನಯ್ಯ ನಿನ್ಗೆ? ಸಾರಿ ಸರ್. ಕುರುಡನ ನಂತರ. ಸಾರಿ ಸರ್, ವೆರಿ ಸಾರಿ. ಏನ್ ಸಾರಿ ಸರ್, ಮೋರಿ ಸರ್, ನೋಡ್ಕೊಂಡೋಗ್ರಿ. ಕಣ್ಣಿರೋರು ಕಣ್ಣಿಲ್ದಿರೋರು ಥರ ಆಡ್ತಾರಪ್ಪ. 5 rupees, 1 rupee ಯಾವನ್ ಕೊಟ್ಟವನು? 2 rupees, ತಿರ್ಗಾ 5 rupees. ಕಾಲ್ ತೆಗಿರಿ ಸರ್. ಸಾರಿ ಸರ್, ಸಾರಿ ಸರ್, ಕಣ್ಣು ಕಾಣಲ್ಲ ಸರ್. ಸರ್ ಹೋಗಿ ಸರ್. ನೀವ ಸರ್? ಸಾರಿ ಸರ್. ಹೋಗಿ ಸರ್, ಹೋಗಿ ಸರ್. ನೋಡೋಣ ನಂತರ. ಒಳಗೋದ, ಕಾಲಿತ್ತು, ಈಗ ಕಾಲಿಲ್ಲ. ಈ ಟ್ರೈನಲ್ಲಿ ನನಗೂ ಒಬ್ಬ ಕಾಂಪಿಟೇಟರ್ ಉಟ್ಕೊಂಡ್ಬಿಟ್ನಾ. ನಾವು ಬಹಳ ಹುಷಾರಾಗಿರ್ಬೇಕು. ಇವನ ಮೇಲೆ 4 ಕಣ್ಣು ಇಟ್ಟಿರ್ಬೇಕು. ಮೇರಿ ಜಿಂದಗಿ ಹೈ ತೋ ಮೇರಿ ಖುಷಿ. ಸಾರಿಮಾ ಅಮ್ಮ ಅಪ್ಪ ತಂದೆ ತಾಯಿ ಧರ್ಮ ಮಾಡಿಪ್ಪ. ಅಪ್ಪ ಅಪ್ಪ ಧರ್ಮ ಮಾಡಿಪ್ಪ. ಕೈ ಕಾಲು ನಟಗಿದ್ರು ಭಿಕ್ಷೆ ಬೇಡ್ತೀಯಲ್ಲ? ಯಾಕೆ? ಕಣ್ಣು ಕಾಣಲ್ಲಣ್ಣ. ಕಣ್ ಕಾಣದೇ ಇದ್ರೇನಂತೆ, ಕೈ ಕಾಲು ನಟಗಿಲ್ವಾ? ಅವ್ನು ಯಾರ ನೋಡು, ಕಾಲ್ ಇಲ್ದೇ ಇದ್ರು ಪೇಪರ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಅವ್ನ್ ನೋಡ್ ಬುದ್ಧಿ ಕಲಿ. ಹೋಗೋಗೋ ದುಡ್ಕೊಂಡು ತಿನ್ನೋಗೋ. ಬಂದ್ಬಿಟ್ಟ. ಆಯ್ತಣ್ಣ. ತೋ ಮೇರೆ ಹರ್ ಖುಷಿ ಹೈ. ದೊಣ್ಣೆ ಇಲ್ಲಂದ್ರೆ ಅಲ್ಲಿ ತುರುಕ್ತಾ ಇದೀಯಾ? ಬಾರೋ ನನ್ನ ಪ್ರೀತಿಯ ರಾಮು. ಆ ಟೈಟ್ಲು ದರ್ಶನ್ ದಣ. ಹೆಂಗಿದ್ದೀರಣ್ಣ? ಅನಕೊಂಡಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣೋ. ನಿಮ್ಮನ್ನೇ ಹುಡ್ಕೊಂಡ್ ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿರೋದು ಬಿಡೋಣ. ಈ ಟ್ರೈನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಣ್ಣ. ಏನ್ ಪ್ರಾಬ್ಲಮ್ ಅಪ್ಪ? ಅಣ್ಣ ಒಬ್ಬ ಹುಡುಗ ಕಾಲಿದ್ರು ಕಾಲ್ ಕಟ್ಕೊಂಡು ಕಾಲ್ ಇಲ್ದಿರೋ ಒಂಥರ ನಾಟಕ ಮಾಡ್ತಾವಣ್ಣ. ನಮ್ ವ್ಯಾಪಾರಕ್ಕೆ ಸಿಕ್ಕಾಪಟ್ಟೆ ಏಟ್ ಬೀಳ್ತಾ ಇದೆಯಣ್ಣ. ಹೆಂಗಾರ ಮಾಡಿ ಅವ್ನು ಈ ಟ್ರೈನ್ ಒಳಗೆ ಹತ್ತಲೇ ಬರ್ತಾನ. ಹಂಗ್ ಮಾಡ್ಬಿಡೋಣ. ನಾನು ಡೈಲಿ ಬೆಳಿಗ್ಗೆ ಬರ್ತಾ ನಿಮ್ಗೆ ಬಿಸ್ಕೋತ್ ಬ್ರಾಂಡಿ ಆಫ್ ತಂದ್ಕೊಟ್ಬಿಡ್ತೀನಿ. ಬಿಸ್ಕತ್ ಬ್ರಾಂದಿ ಕತೆ ಹಂಗಿರ್ಲಿ. ಅವನಿಗೆ ಕಾಲ್ ಇದೆ ಅನ್ನೋದು ನಿನಗೇನ್ ಗೊತ್ತಾಯ್ತು? ನಾನ್ ನೋಡ್ತೀನಲ್ಲಣ್ಣ ಅಣ್ಣ, ಡೈಲಿ ಅವ್ನ ಅವತಾರನ ನನ್ ಕಣ್ಣಾರೆ ನೋಡ್ತೀನಲ್ಲಣ್ಣ. ಯಾರು? ನಾನೇ. ನೀನು? ಹೌದು. ನಿನ್ನ ಕಣ್ಣ ಇಲ್ವಲ್ಲೋ? ನಮಗೆ ದೃಷ್ಟಿ ಇಲ್ಲ ಅಂದ್ರು ಸರ್ ದಿವ್ಯ ದೃಷ್ಟಿಯಲ್ಲಿ ನೋಡ್ತೀವಿ ಸರ್. ಗಾಡ್ ಗಿಫ್ಟ್ ಸರ್. ನೋಡಿ ಸರ್, ನೀವು ಇಲ್ಲೇ ಇದ್ದೀರಾ ಅಂತ ಕರೆಕ್ಟ್ ಹುಡ್ಕೊಂಬಂದು ನಿಮ್ ಎದುರುಗಡೆ ಕೂತಿದ್ದೀನಲ್ಲ ಸರ್. ಎಲ್ಲ ಗಾಡ್ ಗಿಫ್ಟ್ ಸರ್. ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ. ಅಣ್ಣ ಕುತ್ಕೊಳ್ಳ. ನಮ್ ಕೃಷ್ಣಗಿರಿ ಕಡೆ ಅವ್ನ ಹುಡುಗ ಕಳ್ಳೆಪುರಿನ ಬಹಳ ಚೆನ್ನಾಗಿ ಮಾಡ್ತಾನೆ. ಕಳ್ಳೆಪುರಿ ಕಳ್ಳೆಪುರಿ. ತುಂಬಾ ಚೆನ್ನಾಗಿದೆ ಸರ್. ಬೇಡ, ಮನೇಲಿ ಚಿತ್ರಾನ್ನ ತಿನ್ಕೊಂಡ್ ಬಂದಿದ್ದೀನಿ. ನಿಮ್ ಮನೇಲಿ ನಿಂಬೆಹುಳಿ ಚಿತ್ರಾನ್ನ? ಇದು ಮಾವನ್ ಕಾಯಿಲ್ ಮಾಡಿರೋ ಕಳ್ಳೆಪುರಿ. ಇಲ್ಲ ಬೇಡಣ್ಣ, ಬೇಡಣ್ಣ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನಯ್ಯ? ನಾನ ಕಣ್ಣಿಲ್ಲಣ್ಣ. ಒಟ್ಟು 2 ರೂಪಾಯಿ ಇದ್ರೆ ಧರ್ಮ ಮಾಡಿ ಅಣ್ಣ. ರೊಕ್ಕ ಇಲ್ವಲ್ಲೋ ಅಣ್ಣ? ಕೈ ಹಾಕಿನ? ಇಲ್ಲ ಕಣಯ್ಯ. ಅಯ್ಯ, ಜೋಬು ಕೈ ಹಾಕಿನ ಸಿಗುತ್ತೆ. ಯಾಕಣ್ಣ ತಪ್ಪು ತಿಳ್ಕೊತಿರೋ? ತಗೋ ಹಾಕಿ ಅಣ್ಣ. ಎತ್ತಾಗ ಇಲ್ಲಿ ಮೇಲೆ ಹಾಕಿ ಅಣ್ಣ. ಮ್ಯಾಗ ಅಲ್ಲೇ ಅಲ್ಲೋ, ದೇಶದಾಗ ಎಲ್ಲಾ ಭಿಕ್ಷುಕರು ಹಿಂಗಿಸ್ಕೊಂಡು ನೀನ್ ಯಾಕೆ ಹಿಂಗಿಸ್ಕೋತಿ? ನಮ್ದು ಕಸ್ತೂರಿ ನಿವಾಸ ವಂಶ. ಈ ಕೈ ಯಾವಾಗ್ಲೂ ಹಿಂಗೆ ಅಣ್ಣ. ಹಿಂಗಿಲ್ವೇ ಇಲ್ಲ ಏನೋ ಒಂದ್ ಮಾಡಮ್ಮ ಆಯ್ತಣ್ಣ ಲೈಫಲ್ಲಿ. ಅನಕೊಂಡ ನನ್ನ ಮಗ ಕಾಸು ಇಸ್ಕೊಳ್ಳೋ ಕೈಗೆ ಕೆಂಡ ಇಟ್ಬಿಟ್ನಲ್ಲಪ್ಪ, ಕರಿಯ ನಾಯಿ. ಸರ್ ಇದೇನ 1100 ರೂಪಾಯಿ ಆಗೈತೆ ಬಿಲ್ಲು? ಕಮ್ಮಿನೇ ಬಿಡು ಮಾಮು. ಸಿಟಿ ಆಗಿರೋ 5,000 ಹಾಕೊಂಡು ಗುಮ್ಮಿರೋರು. ಈಗ ಬಿಲ್ಗೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ರೆಡಿ ಆಗೋ. ಏನಕ್ಕೆ? ಕೈಗೆ ಪರ್ಕೆ ಕೊಡ್ತಾರೆ ಬಾತ್ರೂಮ್ ತೊಳಿಯಕ್ಕೆ. ಆಗ್ಲೇ ಹೇಳಿಲ್ಲ ನಾನು? ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇದೇನೋ 8 ದಿನ ಅಡ್ಜಸ್ಟ್ ಮಾಡ್ಕೋ ಅಂದಂಗೆ ಹೇಳ್ತೀಯಲ್ಲೋ. ಈಗೇನ್ ನಾನು ಡಾಲರ್ ಮಾರ್ಲಾ? ಅದ್ ನಮಗೂ ಗೊತ್ತಪ್ಪ, ರಾಜಪ್ಪಾಜಿ ಜಾತ್ರೆಲಿ ತಗೊಂಡಿದ್ದು. ಸರಿ ಬಿಡು. ಆಮೇಲೆ ಅಯ್ಯಯ್ಯೋ ಲೇ, ಬಾವು
ನೋಡಿದೀನಿ, ಕಾವು ಬಿರಿಯಾನಿ ನೋಡಿದೀನಿ, ಕಾಕಾ ಬಿರಿಯಾನಿ ನೋಡಿದೀನಿ. ಈ ತರ ಜಿರ್ಲೆ ಬಿರಿಯಾನಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕನ್ನ ನೋಡಿರೋದು. ಯಾವನ ಅವನು ಓನರ್ ಏನೋ ಸುಮ್ನಿರೋದ್ಲೇ ಲೇ ಜಿರ್ಲೆ ಕಣಲೇ ಜಿರ್ಲೆ. ಸರ್ ನಮ್ ವ್ಯಾಪಾರ ಹಾಳಾಗಿ ಹೋಗ್ಬಿಡು, ಕಸ್ಟಮರ್ಗಳೆಲ್ಲ ಹೋಗ್ಬಿಡ್ತಾರೆ. ಪ್ಲೀಸ್ ಬಿಲ್ ಕೂಡ ಕೊಡಬೇಡಿ ಸರ್. ಬಿಲ್ ಏನಲ್ಲೇ ಬಿಲ್ಲು ಹೆಲ್ತ್ ಅವನು ಕೊಡ್ತಾನ ಹೆಲ್ತ್. ಎಲ್ರು ಆ ಕಡೆ ನೋಡ್ತಾವ್ರೆ, ಬಾ ಹೊಡೋಣ ಬಾ ಹೊಡೋಣ. ಮಾಮು, ಹಣ ಕದ್ದು ಓಡೋಗು, ಚಿನ್ನ ಕದ್ದು ಓಡೋಗು, ಅನ್ನ ಕದ್ದು ಯಾವತ್ತು ಓಡೋಗು. ಬಾ. ನೀನು ಹೋಟ್ಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀನ. ನಿನ್ನ ಹೋಟ್ಲ್ ನಾನು ನೋಡ್ತಾನೆ ಇವನೇ ಸೌಂಡ್ ಬಾಕ್ಸ್ ಕಿತ್ತೋಗೋ ತರ ಕಿರ್ಸ್ತಾ ಇದ್ಯಾ. ಅವನ್ ತಟೆಲ್ 50 kg ಕುರಿ ಸದ್ ಬಿದ್ದೈತೆ, ಇವನ್ ತಟೆಲ್ 5 kg ಕೋಳಿ ಸದ್ ಬಿದ್ದೈತೆ, ಇಲ್ಲ 500 ಗ್ರಾಮ್ ಮೀನ್ ಸದ್ ಬಿದ್ದೈತೆ. ಕುರಿ ಸತ್ರೆ ತಿಂತ್ಯಾ, ಕೋಳಿ ಸತ್ರೆ ತಿಂತ್ಯಾ, ಮೀನ್ ಸತ್ರೆ ತಿಂತ್ಯಾ. 5 ಗ್ರಾಮ್ ಜಿರಳೆಗೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ತಿನ್ಬೇಕು ತಾನೆ. ಯಾರೋ ನಾವು ಹೋದ್ರ ಕಾಸಿಲ್ದೆ ಬಂದ್ ತಿನ್ಬಿಟ್ಟು ಕತೆ ಕಟ್ಬಿಟ್ಟು ಹೋಗ್ತಾರೆ. ಇಂಥವ್ರನ್ನೆಲ್ಲ ಒಳಗ್ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ರುಬ್ಬೇಕು ಸರ್, ರುಬ್ಬೇಕು. ಏ ಮಾಮು, ಬಿಲ್ ಕೊಟ್ಬಿಡಪ್ಪ. ಏನಂದೆ? ಇರ್ಲಿ ತಮ್ಮ, ನಿನ್ನಿಂದ ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ನಿನ್ನ ಹತ್ರ ಬಿಲ್ ತಗೊಳದ? ಇನ್ನು ಮನೆಗೆ ಏನ್ ಬೇಕು ಪಾರ್ಸಲ್ ತಗೊಂಡೋಗಪ್ಪ. ಹೋಟ್ಲಲ್ಲಿ ಇರತ್ತಲ್ಲ 2 ಪ್ಲೇಟ್ ಪಾರ್ಸಲ್. ಇದು ಕೈಯಲ್ಲ, ಇದು ಕಲ್ಲ ಬರ್ಸಣ. ಸರ್ ನಾವು ನಿಮ್ಮನೆ ಸರ್ ಶಿವಭಕ್ತರು ಬಿಟ್ಬಿಡಿ ಸರ್, ಏನು ಮಾಡಬೇಡಿ ಸರ್. ಸರ್ ಎಲ್ರು ಹೊಡಿತೀರಾ? ಶಿವನ್ ಪಾತ್ನಾಡೆ ಸರ್, ನನಗೇನು ಗೊತ್ತಿಲ್ಲ ಸರ್. ಅಯ್ಯೋ ಬಸವಣ್ಣನೇ ಸರ್, ನನಗೇನು ಗೊತ್ತಿಲ್ಲ ಸರ್. ಇವ್ರು ಸವಾಸ ಮಾಡಿ ಕಷ್ಟಗಳು ಒಂದ್ರಿಂದ ಒಂದೇ ಬಯಲಾಟ ಮಾಡ್ಕೊಂಡು ಕುಡ್ಕೊಂಬತ್ತಾವೆ. ಮುಗ್ಗರ ಮೇಲೆ ಆಡೆ ಸರ್. ನಮ್ ಸವಾಸ ಮಾಡಲ್ಲ ಅಂದೆ, ಮತ್ತೆ ಯಾಕೆ ಬಂದೆ? ಹೋಗ್ ಹೊರ್ಗಡೆ. ಹೇ, ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ಹತ್ರ ಕಾಣ್ತಾ ಇದ್ದೀನಿ. ಹಂಗೆ ಗುದ್ದೆಗೆ ಮಕ ಮೈದಾನ ಆಗ್ಬಿಡ್ಬೇಕು. ತೆಗೆದು ಬಿಟ್ಟಂದ್ರೆ ತಲೆಯಲ್ಲಿ ಡೋಳ ಆಗ್ಬಿಡ್ಬೇಕು. ಏನಾದ್ರು ಸೌಂಡ್ ಸಾರ ಸಾರ್, ಇವರು ಸಿಕ್ಕಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ಪ್ರೀತಿಯಿಂದ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಿಟ್ರೆ ಅಷ್ಟೇ. ನೀನಾಗ್ ನೀನೇ ಸಿಗಾಕೊಂತೆ ಅಂತ ಹೇಳಿದ್ದೆ ತಾನೇ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಫ್ರೆಂಡ್ಸ್ ಏನೋ ನೀವು? ಪ್ಯಾಂಟ್ ಹಾಕೊಂಡಿರೋ ಸ್ನೇಹಿತಗಳು ಕಣೋ. ಬೇಡಪ್ಪ ಬೇಡ, ಪುಣ್ಯ ಕೋಟಿ ಥರ ಇದ್ದೆ, ನನ್ನ ನಾಳು ಮಾಡ್ಬಿಟ್ರಲ್ಲೋ. ಇದು ಸಮಾಸ ಬೇಡಪ್ಪ. ಏ ಪ್ರಭು, ಏನಾರ ಮಾಡ. ಇಲ್ಲೆಲ್ಲಿ ಮಧ್ಯದಲ್ಲಿ ನಂದಲ್ಲಿಡ್ಲಿ ಸತ್ಯಾನಂದ ಅಂತ ಬರ್ತಾ ಇದ್ಯಾ? ಹೌದು, ನಮಗ್ ಜಾಮೀನ್ ಕೊಡಕ್ಕೆ ಅಂತ ಲಾಯರ್ ಬರ್ತಾವ್ರೆ. ನಿನಗೆ ಯಾರು ಬರ್ತಾವ್ರೆ? ಹೋಗ ಅರೇಂಜ್ ಮಾಡ್ಕೋ. ಬೇಡ 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 ಅಂತಂದ್ರು ಸೇರಿಸ್ಕೊಂಡ್ರಲ್ಲ, ಈಗಲೂ ಸೇರಿಸ್ಕೊಂಡ್ರು. ಈಗ ನೀವು ನನ್ನ ಕೈ ಬಿಟ್ಬಿಟ್ಟೆ, ನಾನು ಎಲ್ಗೋಗಿ ಸಾಯ್ಲಿ ನಾನು. ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಕೂಡ ಸಾಯಿಸ್ಬಿಡ್ಬೇಕಾಯ್ತು. ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ನೀನು ನೋಡ್ಬೇಡ, ನೀನು ಕಣ್ಕಿ ತಾಕ್ಬಿಟ್ಟು ತಿರ್ಗಾ ಕಡೆಗೆ. ಮದುವೆಯಿಂದ ಯೋಗ ಬರುತ್ತೆ, ಹುಡುಗಿನೇ ಸಿಗ್ತಲ್ವಲ್ಲಪ್ಪ. ಗುರುವಿನಿಂದ ಗುರಿ ತಲುಪಲು ಸಹಾಯ,
ಅದು ಯಾರ ನನ್ನ ಭವಿಷ್ಯಕ್ಕೆ ಹೋಗಿ ಆಗ್ತಾ ಇರೋದು ಶ್ರೀ 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 ಸತ್ಯನಿತ್ಯ ಮುತ್ತೈದೆ ಮಹಾಸ್ವಾಮಿಗಳು. ಒಳ್ಳೆ ದಬ್ಬೆ ಕಟ್ಟಂತಾರ ಅವನೇ ತಳ್ಕೊಂಡೋಗೋ ಮುಂದೆ. ನಾನ್ ಕಣ್ಣು ಬಿಟ್ರೆ ಸುಟ್ಟು ಭಸ್ಮಾಗ್ತೀಯಾ? ಹೌದಾ ಗುರುಗಳೇ, ನಾನ್ ಸುಮಾರು ದಿವಸದಿಂದ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಆ ಹುಡುಗಿನ ಕ್ಯಾಚ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ ಗುರುಗಳೇ. ನಿನ್ ಸಮಸ್ಯೆ ಏನು? ನನ್ಗೊಬ್ಬ ಹಿತಶತ್ರು ಅವನೇ. ಯಾರವನು? ಅದು ನೋಡಿ ಗುರುಗಳೇ, ಈ ನನ್ನ ಮಗ ಕರಿಯ ನಾಯಿ ನಮ್ಮ ಸ್ವಾಮೀಜಿ ನಿಂತ್ಕೊಂಡು ಏನೋ ಸೆಟ್ ಮಾಡ್ತಾವನಲ್ಲ, ಅಟ್ಕೆಸ್ಕೊಂಡ್ಬಿಡ್ಬೇಕು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನ್ ಮನ್ಮಥ ನೀನಿಲ್ಲಿ? ಏನಿಲ್ಲ ಗುರುಗಳೇ, ನಮ್ಮ ರತ್ತಿ ವಿಜ್ಞಾನ ನೋಡ್ಕೊಂಡ್ ಬಂದಿದ್ದೆ. ಅಲ್ಲ ಗುರುಗಳೇ, ನಿಮ್ಗೆ ಅಷ್ಟು ಒಳ್ಳೆ ಮನೆ ಕೊಡಿಸಿದ್ನಲ್ಲ, ಇದೇನಿದು ಗಜ್ಜಿ ನಾಯಿ ರೋಗಿಷ್ಠಿ ತರ ರೋಡಲ್ಲಿ ಓಡಾಡ್ತಾ ಇದ್ದೀರಾ? ಮನ್ಮಥ ಮನೆಯೇನೋ ಕೊಡಿಸಿದೆ, ಆದ್ರೆ ಮನೆಯವ್ರನ್ನ ಕೊಡಿಸೋರು ಯಾರು? ಅಲ್ಲ ಗುರುಗಳೇ, ನಿಮ್ಮ ಮಂತ್ರ ಶಕ್ತಿಯಿಂದ ನಿಮ್ದು ಯಾವ್ದಾದ್ರು ಹಳೆ ಮ್ಯಾಟ್ರನ್ನ ಆಮಕೊಂಡ್ಬಿಡ್ಬೇಕಾಯ್ತು. ಮನ್ಮಥ ನಾವು ಹಳೆಯಲ್ಲಿ ಕುಡ್ಕೊಂಡು ಇಲ್ಲೇ ಅಲ್ದಾಡ್ತಾ ಇದ್ದೀವಿ. ಜಸ್ಟ್ ಇಲ್ಲಿ ಫೋನ್ ಮಾಡ್ಬೋದಾಯ್ತಲ್ಲ. ಯಾವ್ದೋ ಎಲ್ಲೋ ಪೇಜ್ ಓಪನ್ ಮಾಡಿದ್ರೆ ಸಿಗ್ತಾ ಇತ್ತು. ಎಲ್ಲೋ ಅಲ್ಲ, ಇಲ್ಲೇ. ಇವನ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಇದೊಂದು ಸಮಸ್ಯೆ ಇದೆ, ಅದಕ್ಕೆ ಎಲ್ಲಿ ನಿಂತಿದ್ದೀನಿ. ಇವಂದೇನ್ ಸಮಸ್ಯೆ ಇದೆ? ಕಿತ್ತೋದ್ ನನ್ ಮಗಂದು. ನಿನ್ನೊಬ್ಬನ ಕೈಲಿ ಸೆಟ್ ಮಾಡಕ್ ಆಗಲ್ಲ ಅಂತ ಈ ತರ ಬೀದಿ ಲೋಫರ್ ಕಜ್ಜಿ ನಾಯಿಗಳು ಸೊಪಟ ಅಂತ ಇದ್ದೀಯ. ಗಜ್ಜಿನಾಯ ಲೋಪರ ನಾನು ಸಪೋರ್ಟ್ ತಗೊಂತೀನಿ. ಕೇಳಿಸ್ಕೊಳ್ಳಲೇ, ಇಲ್ಲಿದೆಯಲ್ಲ ಇದು ಬೆಣ್ಣಿ ತಟ ತೊಟ್ಟಿ ಮೇಲೆ ಹಾನಿ ಮಾಡ್ತೀನಿ ಕೇಳು. ಅವಳದು ನನ್ನ ಹೆಸರು ಯಾವತ್ತೂ ರಿಜಿಸ್ಟರ್ ಆಗ್ಬಿಟ್ಟಿದ್ಯೋ? ಏನ್ ಅಗ್ರಿಮೆಂಟ್ ಮಾಡ್ಕೊಟ್ಟ? ದೇವಲೋಕದಲ್ಲಿ ನಮ್ಮ ಇಬ್ಬರ ಹೆಸರು ಲೆಡ್ಜರ್ ಬುಕ್ ಅಲ್ಲಿ ಹಾಕಿ ಮುಚ್ಬಿಟ್ಟವ್ರು. ಆ ಲೆಡ್ಜರ್ ಬುಕ್ ಅಂಟ್ಕೊಂಡು ಸುಮಾರು ವರ್ಷ ಆಗೋಯ್ತು. ಅವಳೀಗ ನನ್ನೋಳಲ್ಲ. ನಾಯಿ ಇವೆಲ್ಲ ಸರಿಗಿರಲ್ಲ. ಏನೋ ಸರಿ ಇರಲ್ಲ. ಏನೋ ಮಗ, ಏನೋ ಸರಿ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ನನ್ನವಳು ಅಂತ ಅವಳು ಹೇಳ್ಬೇಕು, ನನ್ನವಳು ಅಂತ. ಎಲ್ಲ ಹುಡುಗಿ ಯಾರು ಗೊತ್ತು? ಸ್ವಾಮೀಜಿ ಅವಳೇ ಕಣ ಇವಳು. ಬಂತು ಬಂತು ಕರೆಂಟ್ ಬಂತು, ಬಂತು ಬಂತು ಕರೆಂಟ್ ಬಂತು. ಸ್ವಾಮೀಜಿ ಅವರೇ, ಯು ಸೋ ಕ್ಯೂಟ್. ಎರಡು ಬಿಟ್ಟು ಮೂರನೇ ಹಿಡ್ಕೊಂಡ್ರಲ್ಲ ಕರಿಯ. ಈ ಬೀದಿ ಕಾಮಣ್ಣರಿಂದ ತೊಂದ್ರೆ ಆಗ್ತಿರೋ ಹಾಗೆ ನಂಗೆ ಆಶೀರ್ವಾದ ಮಾಡಿ. ಆಯ್ತು ಆಯ್ತು, ಆಮೇಲೆ ನಮ್ಮ ಆಫೀಸಿಗೆ ಬನ್ನಿ. ಎದುರುಗಡೆ ಜೋಬ್ಡಿಲಿ ಇರ್ತಾರೆ, ಹೋಗಿ. ಹೋಯ್ತು ಹೋಯ್ತು, ನಮ್ಮಿಬ್ಬರು ಫ್ಯೂಸ್ ಹೋಯ್ತು. ಗುರುಗಳೇ, ನಮ್ಮನೇಲಿ ಹೋಮ ಮಾಡಿ ಪ್ರಸಾದನ ಈ ಕೋತಿ ಮನೆಗೆ ಹಂಚ್ಬಿಡ್ಬೇಡಿ. ಅವಳು ನನಗೆ ಬೇಕು. ಅವಳು ನನಗೆ ಬೇಕು. ಸೈಲೆಂಟ್ ಆಗಿರಯ್ಯ. ಹಂದಿಗಳು ಕಿತ್ತಾಡ್ತಾ ಇದ್ರಲ್ಲ, ಹೋಗ್ಲಿ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅದು ನೀನಲ್ಲ ನಾಯಿ. ಅಯ್ಯೋ ಗುರುಗಳೇ, ಕ್ಷಮಿಸ್ಬೇಕು. ಓಹೋ, ಇಲ್ಲಿದೆ ವಿಷಯ. ಅಲ್ಲೇ ಇರೋದು. ಅದು ಬ್ರಹ್ಮ ರಹಸ್ಯ, ಈಗ ಹೇಳಕ್ಕಾಗಲ್ಲ. ಇನ್ಯಾವಾಗ ಹೇಳ್ತೀರಾ? ನೆಕ್ಸ್ಟ್ ಪಿಕ್ಚರ್. ಏನ್ ಹಿಂಗಿಟ್ಬಿಟ್ಟು ಹೋಗ್ಬಿಟ್ಟಾ? ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತಾನಂತೆ. ಅಲ್ಲಿ ತನಕ ದೇವ್ರು ಬಂದ್ರು ಅನ್ಸುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್, ಅದು ಸಂಸ್ಕೃತದಲ್ಲಿ. ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್, ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು. ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು, ರಾಕೆಟ್ ದಾರಿ ತಪ್ಪಿದೆ ಅಂತ. ನಾನು ಹೇಳಿದೆ, ಭಟ್ರೆ ನಿಮ್ ರಾಕೆಟ್ನ ಈ ಕಡೆ ಕಳಿಸಿ, ಚಂದ್ರ ಇರೋದೇ ಈ ಕಡೆ ಅಂತ ದಾರಿ ತೋರಿಸ್ತವನೆ ನಾನು. ನಮ್ಮ ವಿ ಈಶ್ವರ ಅವರು ಡ್ಯಾಮು ಕಟ್ತಾ ನದಿಯಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ರು. ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನೂ ಹುಡುಕೊಟ್ಟು ಡ್ಯಾಮು ಕಟ್ಸಿ ಗದ್ದೆಗೆ ನೀರು ಬಿಡಿಸ್ದವನೆ ನಾನು. ಇಷ್ಟೇ ಯಾಕೆ, ನಮ್ಮ ಪಕ್ಕದ ಮನೆ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ರು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೆ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಕ್ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ 2 ಗುಂಡು ಕಳ್ಕೊಂಡ್ಬಿಟ್ಟವನೆ, ಅದನ್ನ ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರು, ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರಿ, ಹಿಂಗೋಗಿ ಹಂಗ್ ತಗೊಂಡ್ಬರ್ತೀನಿ. ಬೇಗ, ಟೈಮ್ ಇಲ್ಲ. ನಮ್ಮೂರಿಂದು ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದೋಗಿದೆ. ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲಾರು ಕಳೆದೋಗತ್ತೆ. ಇದು ಯಾವ್ದೋ ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ.
ನಿಮ್ ಊರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲು ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮನ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ, ನೋಡಿಲ್ಲಲ್ಲ ನನ್ನ ಪರಾಕ್ರಮನ. ನನ್ನ ಸಾಯಿಸ್ಬೇಡ್ರ. ಪ್ರಾಣಿ ಬಲಿ. ಹೇಯ್ ಬರ ನೀನ್ ಈ ಕಡೆ. ಅಯ್ಯೋ ಪಾಪ, ಇನ್ನು ಮದ್ವೆನೂ ಆಗಿಲ್ಲ ಅನ್ಸುತ್ತೆ. ಆ ಕಡೆ ಬಚಾವಾಗ್ಬಿಡು. ನನ್ನ ಸಾಯಿಸಕ್ ಮುಂಚೆ ನನ್ನ ಕಡೆಯದಾದ ಒಂದೇ ಒಂದು ಆಸೆ ನನ್ನ ನೆರವೇರಿಸ್ಬಿಟ್ಟು ಸಾಯಿಸ್ಬಿಟ್ರ. ನಿಮ್ಮ ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತೀನ್ರೋ, ನನ್ನ ಆಸೆ ಪೂರೈಸ್ರೋ. ಆಯ್ತು, ಅದೇನ್ ಬಗಳ ಫಾದರ್, ಐ ಆಮ್ ವೆರಿ ಸಾರಿ. ನಿನ್ನ ಕಡೆ ಆಸೆನ ನಾನು ಪೂರೈಸಕ್ ಆಗ್ತಾ ಇಲ್ಲ. ನೀನೇನಂತೆ ಮಗನೇ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದು ಯಾವಾಗಾದ್ರೂ ತಾಳಿ ಕಟ್ಬಿಟ್ಟು ಸಾಯೋ ಅಂತ ಹೇಳ್ದ ನಮ್ಮಪ್ಪ. ಅವನ ಆಸೆನ ನೆರವೇರ್ಸಕ್ ಆಗ್ಲಿಲ್ವೇ? ಫಿಶ್ಲ್ಯಾಂಡ್ ಇಂದ ನಾಗಾಲ್ಯಾಂಡ್ ವರೆಗೂ ಹುಡುಕಿದೀನಿ. ಈ ಕಾರಲ್ಲೂ ಬಂದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಫಾದರ್. ಆತರ ಸಿಗ್ತಾ ಇಲ್ಲ. ಸಾರಿ ಫಾದರ್, ಹೊಡೆದ್ಬಿಟ್ರು. ಏ ಬಾರೋ, ಬಾಮ ಇಲ್ಲಿ. ಇವ್ನು ನಿನಗೆ ಒಪ್ಕೆನಾ? ಅಪ್ಪಯ್ಯ, ಈ ಕಾಡಲ್ಲಿರೋ ಯಾವ ಸಿಂಗ್ಲಿಗೂ ಬೇಕಾದ್ರೂ ಮದುವೆ ಆಗ್ತೀನಿ. ಇವನ ಮಾತ್ರ ಆಗಲ್ಲ. ಅವನ್ ತಲೆ ನೋಡಿ ನಾಯಿ ಕೊಡೆ ಇದ್ದಂಗಿದೆ. ಹಂಗೆ ಹೇಳ್ಬಿಡ್ಬೇಡ. ನನ್ನ ಐಶ್ವರ್ಯ ಪಡಕೋಣೆ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಹೆಸರು ಐಶ್ವರ್ಯ ಪಕ್ಕದ ಕೋಣೆ ಅಲ್ಲ, ಲಿಂಗರಾಜು. ಲಿಂಗರಾಜ? ಅಪ್ಪ, ಆಗ್ಲೇ ಅರ್ಧ ದಿನ ಕಳೆದಿದೆ. ನಮಗ್ ಬೇಕಾಗಿರೋ ಆಯುಧ ಕೂಡ ಹುಡುಕ್ಬೇಕು. ಇವನ್ನ ಬದುಕಿಸ್ಲಾ ಇಲ್ಲ ಇರ್ರಿ ಪಾಪ, ಬೈಕ್ ಯಾರ್ದ ಸತ್ತೋಗಿದ್ದಾನೆ. ನೀವೊಂದ್ ಕೆಲ್ಸ ಮಾಡಿ, ಈ ಊರಲ್ಲಿ ರಾಜಮುದ್ರಿಕೆ ಇರೋ ಒಂದು ಉಂಗುರ ಇದೆ, ಅದನ್ನ ಇವ್ರಿಗೆ ತೊಡಸ್ಬಿಡಿ. ನೀವಿಬ್ರು ಮದುವೆ ಆದಂಗೆ ಆಗ್ಬಿಡುತ್ತೆ. ಎಲ್ಲರೂ ಇಲ್ಲೇ ರೀ, ಬಂದೆ. ಪ್ರಜು, ಇವನ್ ಸವಾಸನೆ ಬೇಡ. ಆಫ್ ಮಾಡೋ, ಆಫ್ ಮಾಡೋ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರ ಭವಿಷ್ಯ ಹೇಗಿದೆ ಗುರುಗಳೇ? ಶನಿ ವಕ್ರ ದೃಷ್ಟಿ ಶುಕ್ರನ ಮೇಲೆ ಬಿದ್ದು ಗುರು ಗಾಬರಿಯಾಗಿ ಮಂಗಳ ಅಮಂಗಳ ಆಗಿರೋದ್ರಿಂದ ಬುದ್ಧನಂತೆ ಶಾಂತವಾಗಿರ್ತಾನಮ್ಮ. ಜೀವನದಲ್ಲಿ ಸೂರ್ಯಚಂದ್ರನ ಮನೆ ಗ್ರಹಣದ ಗೂಡಾಗಿ ಕರಾಳ ಕತ್ತಲೆ ಆವರಿಸ್ಕೊಂಡಿರುತ್ತಮ್ಮ. ಈ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಈ ಭೂಮಿ ಮೇಲಿರೋ ಕ್ರಿಮಿ ಕೀಟ ಪೀಡೆ ಪಿಸಾಚಿಗಳಿಗೂ ಕೂಡ ತೊಂದರೆ ಕೊಡದೇ ಇರತಕ್ಕಂತಹ ಮೃದು ಮನಸ್ಸು ಇವ್ರದಾಗಿರುತ್ತಮ್ಮ. ಆದರೆ ಅವರ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿದ್ರೂ ಕೂಡ ಪುಟ್ಟ ಮಗುವಿನ ಹಾಗೆ ನಗನಗ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ನಿಜವಾಗ್ಲೂ ನೀವು ನನ್ನ ಕಣ್ಣಿಗೆ ಕಾಣಿಸ್ತಿರೋ ದೇವ್ರು. ನನ್ನಲ್ಲಿರೋ ಪ್ರತಿ ನೋವು ಕನ್ನಡಿ ತರ ತೋರಿಸ್ಬಿಟ್ರಿ. ಇವತ್ತೇನಾರ ತೊಂದರೆ ಇದೆಯಾ ಸ್ವಾಮಿ? ನೀವು ಈ ದಿನ ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ಜಾಗೃತರಾಗಿರಿ. ಅಂದ್ರೆ ಅವ್ರ ಜೊತೆ ನೀವು ಯಾವುದೇ ಕಾರಣಕ್ಕೂ ಮಾತನಾಡೋದಕ್ಕೆ ಹೋಗ್ಲೇಬಾರ್ದು. ಗುರುಗಳೇ, ಈ ದಿನ ಅವ್ರಿಗೇನಾದ್ರೂ ಖುಷಿ ವಿಷಯ ಇದೆಯಾ? ನೋಡಿ, ಈ ದಿನ ಅವರಿಗೆ ಇಷ್ಟವಾದಂತಹ ಊಟವನ್ನೇ ಮಾಡ್ತಾರೆ. ಆದರೆ ಒಂದು ಚಿಕ್ಕ ಮೊಬೈಲ್ನಿಂದ ಗಂಡಾಂತರ ಇದೆಯಮ್ಮ. ಅಣ್ಣ, ನೀವು ಹೇಳಿದ ಕೆಲಸ ಮಾಡಿದ್ದೀನಿ. ನೀವು ಅಲ್ಲಿ ಕ್ಲಿಯರ್ ಮಾಡಿದ್ರೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಇವ್ರ್ಯಾರೋ ಒಳ್ಳೆ ಸ್ವಾಮಿಗಳು. ಆಚೆ ಹೋದ ತಕ್ಷಣ ಆ ಬೆಟ್ಟದ ಪಕ್ಕ 100 ಎಕರೆ ಜಮೀನು, ಒಂದೇ ಫ್ಲಾಟು, ವ್ಯವಹಾರ ಆಯ್ತದ ಅಂತ ಕೇಳ್ಕೊಬಿಡ್ಬೇಕು. ಸ್ವಾಮಿಗಳು ಏನೋ ಫೋನಿಂದ ಗಂಡಾಂತರ ಅಂತ ಹೇಳಿದ್ರಲ್ಲ. ಫೋನ್ ಇರೋರಿಗೆ ನಮ್ಮ ಹತ್ರ ಫೋನೇ ಇಲ್ವಲ್ಲ. ಈ ಕಷ್ಟದಲ್ಲೂ ಇಷ್ಟವಾದ ಊಟ ಅಂತೆ. ಏನ್ ಬಿರಿಯಾನಿ ಸಿಗುತ್ತಾ? ನೆಟ್ಟೆ ಕಿವಿನೇ ಕೇಳಲ್ಲ, ಇಯರ್ಫೋನ್ ಹಾಕೊಂಡು ನನ್ನ ಹತ್ರನೇ ಡೌ ಮಾಡ್ತಾ ಇದೀಯನ? ಹಾಡು ಸರ್, ಹಂಸಲೇಖರ ಹಾಡು ಎಂತ ಸಾಹಿತ್ಯ ಸರ್, ಕೇಳಲಿಕ್ಕೆ ಒಂದು ಮಜಾ. ನಿನ್ನ ಕಿವಿ ಕೇಳಲ್ಲ ಅಂತಾನೆ ಕೊಡು ಅರ್ಧ ಸಂಬಳ ಕೊಡ್ತಾ ಇರೋದು. ತಗೊಳ, ನನ್ನ ಹತ್ರನೇ ಡೌ. ಕೋಳಿ ಬಿರಿಯಾನಿ ಸರ್?
ಇಷ್ಟಪ್ಪಾದರೂ ಕೋಳಿ ಬಿರಿಯಾನಿ ಕೊಡೋದುಂಟಲ್ಲ, ನಿಮ್ದು ಹಾಲಂತ ಮನಸ್ಸು ಸರ್. ನಾಳೆ ನೀವು ಸತ್ರೆ ಹಾಲು ತುಪ್ಪ ಬಿಡ್ಲಿಕ್ಕೆ ಚಂದ ಜನ ಬರ್ಲಿ, ಸುಮಾರು ಕಾಗೆ ಬರ್ಲಿ. ನೀನ್ ನನ್ನ 100 ಕಾಲ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಿದ್ಯೋ, ಇಲ್ಲ ಇಮಿಡಿಯೇಟ್ ಆಗಿ ನಿಗತ್ಕೊಂಡ್ಬಿಡು ಅಂತ ಹೇಳ್ತಾ ಇದೆಯೋ, ಒಂದು ಅರ್ಥ ಆಗ್ತಿಲ್ಲ ಕಣೋ. ಮೊದ್ಲೋಗ ಅವನ ಎದೆ ಮೇಲೆ ಹಾಕು, ಕುರಿ ಕಬ್ದಷ್ಟು ಕುರುಬನ್ಗೆ ಲಾಭ. ಹೋಗೋ ಹಿಡ್ಕೊಂಡು ಹೋಗೋ ಹೋಗೋ. ಪಾಪ ಒಳ್ಳೆ ಮನುಷ್ಯ, ಟೈಮ್ ಸರಿ ಇಲ್ಲ ಅಷ್ಟೇ, ಏನು ಮಾಡೋದು. ಕಾಫಿ ಆಯ್ತಾ? ಆಯ್ತು. ಮಚ್ಚ ಏನೋ ಮಚ್ಚ ಇದು? ಹಂಗೇನಿಲ್ಲ, ಸುಮ್ನಿರು ಮಚ್ಚಿ. ನರಸಿಂಹಣ್ಣ ಬೇರೆ ಕಾಣಿಸ್ತಿಲ್ಲ. ನಿನ್ ಮ್ಯಾಟರ್ ಓಪನ್ ಮಾಡಕ್ಕೆ ನರಸಿಂಹನ ಮ್ಯಾಟರ್ ಕ್ಲೋಸ್ ಮಾಡ್ದ ಏನೋ? ಸುಮ್ನಿರು ಮಚ್ಚಿ, ಹಂಗೇನಿಲ್ಲ. ಎಷ್ಟ್ ನೋಡಿಲ್ಲ ಇವೆಲ್ಲ. ಮಚ್ಚಾ ನೀನ್ ವಿಡಿಯೋ ಮಾಡಿದ್ರೆ ಫುಲ್ ವೈರಲ್ ಆಗಿದೆ ಮಚ್ಚಾ. ಹೌದಾ ಮಚ್ಚಿ, ಕೊಡಿಲೆ. ಗಂಡ ಪ್ರತಿದಿನ ಕುಡ್ಕೊಂಡ್ ಬರ್ತಿದ್ದ, ಪಕ್ಕದ ಮನೆ ಹುಡುಗ ಆಂಟಿಗೆ ಕಣ್ಣು ಹೊಡಿತಿದ್ದ, ಮಕ್ಕಳಿಲ್ಲದೆ ಬೇಸತ್ತಿದ್ದ ಆ ಹೆಂಗಸಿಗೆ 22ರ ತುಂಟ ಅವಳ ಆಸೆ ನೀಗಿಸೋ ಗಂಡನಾದ. ಕೊನೆಗೆ ಹೆಂಡತಿಯಾದಳು ಆ ಎಳೆ ಹುಡುಗನ ಪ್ರೇಯಸಿ, ಗಂಡನಾದ ಸನ್ಯಾಸಿ. ಇಲ್ದೇ ಇರೋ ಐಡಿಯಾ ಕೊಟ್ಟು ಚೆನ್ನಾಗಿರೋ ಸಂಸಾರನು ಹಾಳು ಮಾಡ್ತಿರಲ್ಲ. ಗುರುಗಳೇ, ಈ ರಾಶಿಯವರ ಭವಿಷ್ಯವಾಣಿ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಅವರ ಭವಿಷ್ಯದಲ್ಲಿರೋ ಸಮಸ್ಯೆ ರಹಸ್ಯವಾಗಿರೋದ್ರಿಂದಾನೇ ನೋಡೋರ್ ಕಣ್ಣಿಗೆ ಅವರು ಯಾವಾಗ್ಲೂ ಹಾಸ್ಯವಾಗೇ ಕಾಣ್ತಾರೆ. ಗುರುಗಳೇ, ಇದರಿಂದ ಏನಾದ್ರೂ ಅಪಾಯ ಇದೆಯಾ? ಇದೆಯಮ್ಮ. ಅವರ ಜೀವನದಲ್ಲಿ ಮಕರ ರಾಶಿಯವರು ನಕರ ಜಾಸ್ತಿ ಮಾಡಿ, ಮಿಥುನ ಮೇಷ ರಾಶಿಯವರು ದ್ವೇಷ ಮಾಡ್ತಾರಮ್ಮ. ಹಾಗೇನೆ ಅಮ್ಮನಂತಿದ್ದ ಸಿಂಹನು ಕೂಡ ಧನಸ್ಸಿನ ಕಡೆ ಮನಸ್ಸು ಮಾಡಿ, ಕನ್ಯಾ ರಾಶಿಯವರು ಸಂಸಾರಿಯಾಗಿದ್ರು ಕೂಡ ಸನ್ಯಾಸಿ ಆಗೋ ತರ ಮಾಡ್ತಾರಮ್ಮ. ಎಲ್ರು ಸೇರ್ಕೊಂಡು ನನ್ನ ಸನ್ಯಾಸಿನೇ ಮಾಡ್ಬಿಟ್ರಲ್ಲ. ಇವನೇನೋ ತುಕಾಲಿ ಸ್ವಾಮೀಜಿನೇ ಇರ್ಬೇಕು. ಗುರುಗಳೇ, ಭವಿಷ್ಯದಲ್ಲಿ ಏನಾದ್ರೂ ಒಳ್ಳೆ ವಿಷಯ ಇದೆಯಾ? ಇದೆಯಮ್ಮ. ಜಂಬದ ಕುಂಭರಾಶಿಯವರು ಇವ್ರ ಜೊತೆ ಅನಿರೀಕ್ಷಿತವಾದಂತ ಸ್ನೇಹ ಬಯಸ್ತಾರಮ್ಮ. ಆದರೆ ತುಂಟ ತುಲಾರಾಶಿಯವರ ಸಹವಾಸಕ್ಕೆ ಇವರು ಹೋಗ್ಲೇಬಾರ್ದಮ್ಮ. ಏನ್ ಬ್ರೋ? ಬ್ರೋ ಸಾರಿ ಬ್ರೋ, ನನ್ನಿಂದ ನಿಮ್ಗೆ ಬೆಳಗ್ಗೆ ಟೈಮ್ ನಿದ್ದೆ ಮಾಡಕ್ಕಾಗ್ತಿಲ್ಲ. ಪರವಾಗಿಲ್ಲ ಬಿಡುಗರು, ರಾತ್ರಿ ಹೊತ್ತು ನನ್ನಿಂದ ನಿನಗೆ ನಿದ್ದೆ ಮಾಡಕ್ಕಾಗೋದಿಲ್ಲ. ಅಲ್ಲಿಗೆ ಸರಿ ಹೋಯ್ತಲ್ಲ ಬ್ರೋ. ಸಖತ್ ಕಾಮಿಡಿ ಮಾಡ್ತೀರಾ ಬ್ರೋ ನೀವು. ಅಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು ಬ್ರೋ. ಮತ್ತೆ ಕಾಮಿಡಿ ಮಾಡ್ತಾ ಇದೀರಾ. ಹೋಗ್ಲಿ ಬಿಡಿ ಬ್ರೋ. ನಿಮ್ಮ ಹೆಸರೇನು? ನರಸಿಂಹ ಅಂತ. ಅತ್ತರಿ ನಿನ್ ರಾಶಿ ಅದು? ಬ್ರೋ ನೀವು ತುಂಬಾ ಡಿಫ್ರೆಂಟ್. ಎಲ್ರು ಪರಿಚಯ ಆಗ ಹೆಸರು ಕೇಳಿದ್ರೆ ನೀವು ರಾಶಿ ಕೇಳ್ತಿದ್ರಲ್ಲ. ಹೇಳ್ಗುರು. ಕುಂಭರಾಶಿ. ಜಂಬದ ಕುಂಭರಾಶಿಯವರು ಇವ್ರ ಜೊತೆ ಅನಿರೀಕ್ಷಿತವಾದಂತ ಸ್ನೇಹ ಬಯಸ್ತಾರಮ್ಮ. ಗುರುವೇ, ಸತ್ಯಂಗೂ ನಿತ್ಯಂಗೂ ವ್ಯತ್ಯಾಸ ಗೊತ್ತಿಲ್ಲದೆ ನಿಮ್ಮನ್ನು ಬೈದ್ಬಿಟ್ಟೆ, ಕ್ಷಮಿಸ್ಬಿಡಿ. ಹೊರಗಡೆ ಬಂದ ತಕ್ಷಣ ನಿಮ್ಮನ್ನು ಕಾಣ್ತೀನಿ. ಯಾಕೆ ಬ್ರೋ ಒಬ್ಬರೇ ಮಾತಾಡ್ತಾ ಇದ್ದೀರಾ? ಅದು ಎಂತೆಂಥದ್ದು ಪಿಸಿ ಪಿಸಿ ಮಾತು. ತಪ್ಪಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಿರೋದ? ಅರ್ಧ ಸಂಬಳಕ್ಕೆ ಪೂರ್ತಿ ಕೆಲಸ ಮಾಡೋ ಪ್ರಾಮಾಣಿಕ ನಾನು. ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿಯೋ ಮೊದಲೇ ಅದರ ಕಣ್ಣು ಮುಚ್ಚಿಸಿ ನೀರು ಕುಡಿಸ್ಬಿಟ್ಟೆ.